ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತುಂಬಾ ಹತ್ರನೇ ಇರೋದ್ರಿಂದ ನಾನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ, ಅಕೌಂಟೆನ್ಸಿ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಅವ್ರಿಗೆ. ಸೊ ನಿಮ್ಗೆ ಇದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ. ಕೆಲವರು ಯಾವ ರೀತಿ ಅಂದ್ರೆ ನಾನು ತುಂಬಾ ಚೆನ್ನಾಗಿ ಬರ್ದಿದ್ದೆ, ನನಗೆ ಮಾರ್ಕ್ಸ್ ಬರ್ಲಿಲ್ಲ, ನಾನು ಅನ್ಕೊಂಡಷ್ಟು ಮಾರ್ಕ್ಸ್ ಬರ್ಲಿಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ. ಯಾಕೆ ಆ ರೀತಿ ಆಗಿರುತ್ತೆ? ನೀವು ಬರೆಯೋ ಪ್ರೊಸೀಜರ್ ಅಲ್ಲಿ ಆಗಿರ್ಬೋದು, ಸ್ಟೆಪ್ಸ್ ಅನ್ನ ಮಿಸ್ ಮಾಡೋದಾಗಿರ್ಬೋದು, ಇದರಿಂದ ನಿಮ್ಗೆ ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿ ನಾವು ಸ್ಟೆಪ್ಸ್ ಅನ್ನ ಯೂಸ್ ಮಾಡಿದ್ರೆ ನಮ್ಗೆ ಔಟ್ ಮಾರ್ಕ್ಸ್ ಸಿಗುತ್ತೆ ಪ್ರಾಬ್ಲಮ್ಸ್ ಅಲ್ಲಿ ನೋಡೋಣ. ಸೊ ನಾನೀಗ ಯಾವುದೇ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ. 6 ಮಾರ್ಕ್ಸ್ ಅಂಡ್ 12 ಮಾರ್ಕ್ಸ್ ಪ್ರಾಬ್ಲಮ್ ಯಾವ ರೀತಿ ನಾವು ಬರೆದ್ರೆ ಯಾವ ಸ್ಟೆಪ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಾವು 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ನೋಡೋಣ. ಇದು ಲಾಸ್ಟ್ ಇಯರ್ 2023 ಅಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರೋದಿದು. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 6 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ ನಾವು ಮಾಡಬೇಕು. ಸೊ 2024 ಬ್ಲೂ ಪ್ರಿಂಟ್ ಕೂಡ ಅಪ್ಲೋಡ್ ಆಗಿದೆ ನಮ್ಮ ಚಾನಲ್ ಅಲ್ಲಿ. ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಆಗಿದೆ. ನಾಳೆಯಿಂದ ನಿಮ್ಗೆ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಅಂಡ್ 12 ಮಾರ್ಕ್ಸ್ ಪ್ರಾಬ್ಲಮ್, ಅದೇ ರೀತಿ ಬಿಸ್ನೆಸ್ ಸ್ಟಡಿಯಲ್ಲೂ ಕೂಡ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ನ ನಾಳೆಯಿಂದ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ತುಂಬಾನೇ ನಾನು ಪಾಸ್ ಆಗೋದಕ್ಕೆ ಕಷ್ಟ ಅನ್ನೋರು ಕೂಡ ಏನ್ ಮಾಡ್ಬೋದು, ಆ ವಿಡಿಯೋನ ಟಾಪಿಕ್ಸ್ ನ ಓದ್ಕೊಂಡು ಈಸಿಯಾಗಿ ನೀವು ಪಾಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಯಾವ ರೀತಿ ಯಾವ ಸ್ಟೆಪ್ಗೆ ಎಷ್ಟು ಮಾರ್ಕ್ಸ್ ಅಲರ್ಟ್ ಆಗಿದೆ ನೋಡೋಣ. ಫಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಲ್ಲಿ ನಾವೇನ್ ಮಾಡಬೇಕು, ಟೋಟಲ್ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು, ರೈಟ್? ಸೊ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್, ಇಲ್ಲಿ ನಾವು ಟೇಬಲ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಡೇಟ್ ಆಫ್ ಡ್ರಾಯಿಂಗ್, ಅಮೌಂಟ್, ನಂಬರ್ ಆಫ್ ಮಂತ್ಸ್ ಅಂಡ್ ಪ್ರಾಡಕ್ಟ್. ಇದಿಷ್ಟನ್ನು ಮಾಡಿದಾಗ ನಮಗೆ ಟೋಟಲ್ ಪ್ರಾಡಕ್ಟ್ ಸಿಗುತ್ತೆ. 93,000 ರುಪೀಸ್ ಸಿಕ್ಕಿದೆ. ಸೊ ಇಷ್ಟು ಪ್ರೊಸೀಜರ್ ಏನಿದೆ ಇಷ್ಟನ್ನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ 4 ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಟೋಟಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಎಷ್ಟಾಗಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಸೊ ಏನಿದೆ ಇದು ಫಾರ್ಮುಲಾ. ಈ ಫಾರ್ಮುಲಾಗೆ ನಿಮ್ಗೆ 1 ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಸೊ ಟೋಟಲ್ ಪ್ರಾಡಕ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 4 ಮಾರ್ಕ್ಸ್, ಒಂದು ಫಾರ್ಮುಲಾಗೆ 1 ಮಾರ್ಕ್ಸ್. ಅದೇ ರೀತಿ ಆ ಫಾರ್ಮುಲಾಗೆ ನಾವು ಅಮೌಂಟ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಟೋಟಲ್ ಪ್ರಾಡಕ್ಟ್ 93,000 ಇದೆ. ಎಷ್ಟು ಮಂತ್ ಇದೆ? ರೇಟ್ ಆಫ್ ಇಂಟ್ರೆಸ್ಟ್ 8% ಇದೆ. ಹಾಗೆ 1/12 ಈ ಫಾರ್ಮುಲಾನ ಅಪ್ಲೈ ಮಾಡಿದಾಗ ನಮಗೆ 620 ರುಪೀಸ್ ಅಮೌಂಟ್ ಬಂತು. ಸೊ ಟೋಟಲ್ ಆಗಿ ಇಷ್ಟು ಒಂದು ಪ್ರೊಸೀಜರ್ ನ ನಾವು ಕಂಪ್ಲೀಟ್ ಆಗಿ ಮಾಡಿದ್ರೆ ಇದಿಷ್ಟಕ್ಕೆ 1 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾಗೆ 1 ಮಾರ್ಕ್ಸ್, ಈ ಟೇಬಲ್ಗೆ 4 ಮಾರ್ಕ್ಸ್, ಹಾಗೆ ಈ ಕೆಳಗಡೆ ಅಮೌಂಟ್ ಅನ್ನ ನಾವು ಮಾಡಿದೀವಲ್ಲ ಕ್ಯಾಲ್ಕುಲೇಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 6 ಮಾರ್ಕ್ಸ್. ನೀವು ಇದರಲ್ಲಿ ಯಾವುದೇ ಒಂದು ಸ್ಟೆಪ್ ನ ಮಿಸ್ ಮಾಡಿದ್ರೆ, ಇಲ್ಲ ಒಂದು ಫಾರ್ಮುಲಾ ಹಾಕ್ತಲೇನೆ ಅದೇ ರೀತಿ ನಾನೀಗ ಅಮೌಂಟ್ ಹಾಕಿಬಿಟ್ಟು ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ 6ಗೆ 6 ಔಟ್ ಆಫ್ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಪ್ರತಿಯೊಂದು ಸ್ಟೆಪ್ಸ್ ನ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಕೇಳಿದ್ದಾರೆ. ಓಕೆ, ಅವರು ಗೇನ್ ರೇಷಿಯೋ ಆದ್ರೂ ಕೇಳಿ, ಸ್ಯಾಕ್ರಿಫೈಸ್ ರೇಷಿಯೋ ಆದ್ರೂ ಕೇಳಿ, ನಮ್ಗೆ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು. ಸೊ ಗೇನ್ ರೇಷಿಯೋಗೆ ಏನ್ ಫಾರ್ಮುಲಾ ಇದೆ? ನ್ಯೂ ಶೇರ್ ಮೈನಸ್ ಹೋಲ್ ಶೇರ್. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಫಾರ್ಮುಲಾ ಹಾಕ್ಬೇಕು. ಅದಾದ್ಮೇಲೆ ನಾವು ಗೇನ್ ರೇಷಿಯೋ ಯೋಗೇಶ್ ಮತ್ತೆ ಹರೀಶ್ ಕ್ಯಾಲ್ಕುಲೇಷನ್ ಮಾಡೋದು ಕೇಳಿರೋದು. ಸೊ ಫಾರ್ ಯೋಗೇಶ್, ಫಾರ್ ಹರೀಶ್ ಅವರನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದಿಷ್ಟಾದ್ಮೇಲೆ ಗೇನ್ ರೇಷಿಯೋ ಆಫ್ ಯೋಗೇಶ್ ಅಂಡ್ ಹರೀಶ್ ಇಷ್ಟನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಬಿಟ್ಬಿಡ್ಬಾರ್ದು. ಸೊ ಎಷ್ಟಿದೆ? 21/72, 11/72. ಈ ಎರಡೂ ಕೂಡ ಸೇಮ್ ಇರೋದ್ರಿಂದ ನಾನು 21:11. ಸೊ ಇಷ್ಟನ್ನ ತಗೊಂಡಿದ್ದಾರೆ. ಇದಿಷ್ಟು ಸ್ಟೆಪ್ಸ್ ಮಾಡಿದ್ರೆ ನಿಮ್ಗೆ ಏನು 6 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಹಾಕ್ಬೇಕು, ಫಾರ್ಮುಲಾ ಆದ್ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಅದಾದ್ಮೇಲೆ ನಾವು ರೇಷಿಯೋ ಅಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಆಕಾಶ್ ಕ್ಯಾಪಿಟಲ್ ಅಕೌಂಟ್. ಸೊ ಓಕೆ, ಇದ್ರಲ್ಲೂ ಅಷ್ಟೇ ನಾವು ಎಕ್ಸಿಕ್ಯೂಟಿವ್ ಅಕೌಂಟ್, ಯಾವ ಒಬ್ಬ ಪಾರ್ಟ್ನರ್ ಡೆತ್ ಆಗಿರ್ತಾನೆ ಅವನಿಗೆ ಎಷ್ಟು ಒಂದು ಅಮೌಂಟ್ ಅನ್ನ ಕೊಡಬೇಕು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಲ್ಲ. ಸೊ ಇದನ್ನು ನೀಟಾಗಿ ನಾವು ಇಲ್ಲಿ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತಿರೋದನ್ನ ನಾವು ಮೆನ್ಷನ್ ಮಾಡಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಇದೆಲ್ಲದನ್ನು ನೀಟಾಗಿ ಕಾಲಮ್ಸ್ ಅನ್ನ ಹಾಕಿ ಫುಲ್ಲು ಪ್ರೊಸೀಜರ್ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನಮಗೆ 6ಗೆ 6 ಮಾರ್ಕ್ಸ್ ಸಿಗುತ್ತೆ. ಜರ್ನಲ್ ಎಂಟ್ರೀಸ್ ಡಿಬೆಂಚರ್ಸ್ ಮೇಲೆ ಕೇಳಿದರೆ 6 ಮಾರ್ಕ್ಸ್ಗೆ ತುಂಬಾ ಈಸಿ ಇರುತ್ತೆ. ಜಸ್ಟ್ 6 ಜರ್ನಲ್ ಎಂಟ್ರೀಸ್ ಇರುತ್ತೆ. 6 ಜರ್ನಲ್ ಎಂಟ್ರಿ ಹಾಕಿದ್ರೆ ನಿಮ್ಗೆ 6 ಮಾರ್ಕ್ಸ್ ನೋಡ್ಬೋದು. ನಿಮಗೆ ಇಲ್ಲಿ ಒಂದು ಜರ್ನಲ್ ಎಂಟ್ರಿ ಸರಿಯಾದ್ರೆ 1 ಮಾರ್ಕ್, 2 ಸೆಕೆಂಡ್ 2 ಮಾರ್ಕ್,
ಸೊ ಪ್ರತಿಯೊಂದು ಜರ್ನಲ್ ಎಂಟ್ರಿಗೂ ಕೂಡ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಹಾಗೆ ವಿತ್ ನೆರೇಷನ್ ಇರಬೇಕು. ಓಕೆ, ವಿತ್ ನೆರೇಷನ್ ಇದ್ರೆ ಮಾತ್ರ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ನಿಮಗೆ ಇಲ್ಲಿ ನಾನು ಕೇಳ್ತಾ ಇರೋದು, ಹಾಗೆ ಯಾವ್ದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇದೇ ಕ್ವಶನ್ಸ್ ಬರುತ್ತೆ ಅಂತ ಇವತ್ತು ನಾವು ಡಿಸ್ಕಸ್ ಮಾಡ್ತಿಲ್ಲ, ಯಾವ ರೀತಿ ನಾವು ಆನ್ಸರ್ನ ಬರಿಬೇಕು ಅಂತ ನಾನು ಡಿಸ್ಕಸ್ ಮಾಡ್ತಾ ಇರೋದು. ರೈಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೀವು ಈ ರೀತಿ ಆನ್ಸರ್ಸ್ ನ ಮಾಡ್ತಾ ಹೋದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. 6ಗೆ 6 ಮಾರ್ಕ್ಸ್. ನೆಕ್ಸ್ಟ್ ನೋಡ್ಬೋದು 12 ಮಾರ್ಕ್ಸ್ ಕ್ವಶನ್ಸ್ ಒಂದಿಷ್ಟು ಕ್ವಶನ್ಸ್ ಅನ್ನ ನೋಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 5 ಮಾರ್ಕ್ಸ್ ಇರುತ್ತೆ. ನ್ಯೂ ಬ್ಯಾಲೆನ್ಸ್ ಶೀಟ್ 4 ಮಾರ್ಕ್ಸ್ ಇರುತ್ತೆ. ಓಕೆ, ಎಷ್ಟಾಯ್ತು? ರಿವ್ಯಾಲ್ಯೂಯೇಷನ್ ಅಕೌಂಟ್ 3 ಮಾರ್ಕ್ಸ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 5 ಮಾರ್ಕ್ಸ್, ಹಾಗೆ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ 4 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ನಾವು ಯಾವುದೇ ಒಂದು ಸ್ಟೆಪ್ ಅನ್ನ ಮಿಸ್ ಮಾಡಬಾರ್ದು, ನೀಟಾಗಿ ಕಾಲಮ್ಸ್ ಅನ್ನ ಹಾಕಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್ ಕೂಡ ಅಷ್ಟೇನೆ. ನಾವು ಒಂದು ಫಾರ್ಮ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಡಿಸೊಲ್ಯೂಷನ್ ಸಂದರ್ಭದಲ್ಲಿ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಗೆ ತುಂಬಾನೇ ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಯಾಕೆಂದ್ರೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಾವಿಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ಎಲ್ಲ ಅಸೆಟ್ಸ್ ಅನ್ನ ತಗೊಳ್ತೀವಿ, ಅದಾದ್ಮೇಲೆ ಎಲ್ಲ ಲಯಬಿಲಿಟೀಸ್ ನ ತಗೊಳ್ತೀವಿ. ನೆಕ್ಸ್ಟ್ ಅಸೆಟ್ಸ್ ಏನಾಗಿದೆ ಸೇಲ್ ಆಗಿರೋ ಅಸೆಟ್ಸ್, ಲಯಬಿಲಿಟೀಸ್ ಪೇ ಆಗ್ತಿರೋ ಲಯಬಿಲಿಟೀಸ್ ನ ತಗೊಳ್ತೀವಿ. ಯಾರಾದ್ರೂ ಪಾರ್ಟ್ನರ್ಸ್ ಅಸೆಟ್ಸ್ ನ ತಗೊಂಡು ಹೋಗ್ತಾ ಇದ್ರೆ, ಲಯಬಿಲಿಟೀಸ್ ನ ತಗೊಂಡು ಹೋಗ್ತಾ ಇದ್ರೆ ನಾವು ಮೆನ್ಷನ್ ಮಾಡ್ತೀವಿ. ಸೊ ರಿಯಲೈಸೇಷನ್ ಅಕೌಂಟ್ಗೆ 7 ಮಾರ್ಕ್ಸ್. ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ 3 ಮಾರ್ಕ್ಸ್. ಬ್ಯಾಂಕ್ ಅಕೌಂಟ್ ನಾವಿಲ್ಲಿ ಡಿಸೊಲ್ಯೂಷನ್ ಫಾರ್ಮ್ ಅಲ್ಲಿ ಬ್ಯಾಂಕ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ, 2 ಮಾರ್ಕ್ಸ್ ಇರುತ್ತೆ. ಸೊ ನಾವಿಲ್ಲಿ ಯಾವುದೇ ಒಂದು, ಈಗ ಬ್ಯಾಂಕ್ ಅಕೌಂಟ್ ಮಾಡ್ಲಿಲ್ಲ ಅಂದ್ರೆ ನಮಗೆ 12 ಮಾರ್ಕ್ಸ್ ಬರೋದಿಲ್ಲ. ಸೊ ಇಲ್ಲಿವರೆಗೂ ನೀವು ಕರೆಕ್ಟ್ ಆಗಿತ್ತಾ, 10 ಮಾರ್ಕ್ಸ್. ಸೊ ಈ ರೀತಿ ನಿಮಗೆ ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಜರ್ನಲ್ ಎಂಟ್ರೀಸ್ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಪ್ರತಿಯೊಂದು ಜರ್ನಲ್ ಎಂಟ್ರಿಗೂ 1 ಮಾರ್ಕ್ಸ್ ಇರುತ್ತೆ. ವಿತ್ ನೀವು ನೆರೇಷನ್ ಅನ್ನ ಬರಿಬೇಕು. ಡಿಬೆಂಚರ್ ಅಲ್ಲೂ ಅಷ್ಟೇನೆ. ಅದೇ ಡಿಬೆಂಚರ್ ಅಲ್ಲಿ ನಿಮ್ಗೆ ಏನಾದ್ರೂ ಕಾಂಪೌಂಡ್ ಎಂಟ್ರಿ ಬಂತು ಅಂದ್ರೆ, ಇಲ್ಲಿ ನೋಡ್ಬೋದು ಇನ್ನು ತುಂಬಾ ಎಂಟ್ರೀಸ್ ಇದೆ. ಸೊ ಈ ರೀತಿ ಸಿಂಗಲ್ ಎಂಟ್ರಿ ಇದ್ರೆ 1 ಮಾರ್ಕ್ಸ್ ಇರುತ್ತೆ. ಕಾಂಪೌಂಡ್ ಎಂಟ್ರೀಸ್ ಇದ್ರೆ ನಿಮ್ಗೆ ಏನಾಗಿರುತ್ತೆ, 2 ಮಾರ್ಕ್ಸ್ ಅಲರ್ಟ್ ಆಗಿರುತ್ತೆ. ಓಕೆ, ಕಾಮನ್ ಸೈಜ್ ಅಂಡ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಇಲ್ಲ ಕಾಮನ್ ಸೈಜ್ ಕೇಳ್ಬೋದು, ಇಲ್ಲ ಕಂಪ್ಯಾರಿಟಿವ್ ಕೇಳ್ಬೋದು. ಸೊ ಇದು ಅಷ್ಟೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ಈ ಎಲ್ಲಾ ಟಾಪಿಕ್ಸ್ ಮೇಲೂ ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ ನಮ್ಮ ಚಾನಲ್ ಅಲ್ಲಿ. ನೀವು ಚೆಕ್ ಮಾಡಿದ್ರೆ ಸೆಕೆಂಡ್ PUC ಅಕೌಂಟೆನ್ಸಿ ಅಂತ ಸಪರೇಟ್ ಆಗಿ ಒಂದು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿ, ಅದರಲ್ಲಿ ನಿಮ್ಗೆ ಅಕೌಂಟೆನ್ಸಿಗೆ ರಿಲೇಟೆಡ್ ಆಗಿ ಎಲ್ಲಾ ವಿಡಿಯೋಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು ಕ್ಯಾಲ್ಕುಲೇಷನ್ ಆಫ್, ನೆಕ್ಸ್ಟ್ ಏನಿಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ಫಸ್ಟ್ ಲಯಬಿಲಿಟೀಸ್ ತಗೊಂಡಿದೀವಿ, ಲಯಬಿಲಿಟೀಸ್ಗೆ 6 ಮಾರ್ಕ್ಸ್. ಅಸೆಟ್ಸ್ ಅನ್ನ ಕರೆಕ್ಟ್ ಆಗಿ ತಗೊಂಡಿದ್ರೆ 6 ಮಾರ್ಕ್ಸ್. ಸೇಮ್ ಅಲ್ಲಿ ಕೊಟ್ಟಿರೋ ಹಾಗೆ ನಾವು ತಗೋಬಾರ್ದು, ವಿತ್ ಎಡ್ಡಿಂಗ್ ಸಬ್ ಎಡ್ಡಿಂಗ್ ಕೂಡ ಇರಬೇಕು. ಈಕ್ವಿಟಿ ಶೇರ್ ಲಯಬಿಲಿಟೀಸ್, ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನ್ ಬರುತ್ತೆ, ಶೇರ್ ಕ್ಯಾಪಿಟಲ್ ಬರುತ್ತೆ, ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತೆ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದು, ಕರೆಂಟ್ ಲಯಬಿಲಿಟೀಸ್ ಯಾವುದು, ಈ ರೀತಿ ಸಬ್ ಹೆಡಿಂಗ್ ಕೂಡ ಇರಬೇಕು. ಆಗಿದ್ದಾಗ ಮಾರ್ಕ್ಸ್ ತರ ನಿಮಗೆ 6 ಮಾರ್ಕ್ಸ್ ಸಿಗೋದು. ಅಸೆಟ್ಸ್ ಅಲ್ಲೂ ಅಷ್ಟೇ, ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್ ಇದೇ ರೀತಿ ನಾವು ತಗೊಂಡು ಸಬ್ ಹೆಡಿಂಗ್ ತಗೊಂಡು ಅದರಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಇದಿಷ್ಟು ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ ಅಂತ. ನಿಮ್ಗೆ ಲಾಸ್ಟ್ ಇಯರ್ ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇರೋದು 5 ಮಾರ್ಕ್ಸ್ಗೆ, ಬಟ್ ಈ ಸಲ ನಿಮ್ಗೆ ಇಲ್ಲ, 80 ಮಾರ್ಕ್ಸ್ ಮಾತ್ರ ಇರೋದ್ರಿಂದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅನ್ನ ತೆಗೆದಿದ್ದಾರೆ. ಹಾಗಾಗಿ ನೀವು ಯಾವ ರೀತಿ ನಾವು ಆನ್ಸರ್ ನ ಮಾಡಬಹುದು ಅಂತ ನಿಮ್ಗೆ ಈ ವಿಡಿಯೋದಿಂದ ಒಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದೇ ರೀತಿ ತುಂಬಾ ಜನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ, ಕನ್ನಡ ಗ್ರಾಮರ್ ಕೂಡ ನಾವು ಡಿಸ್ಕಸ್ ಮಾಡೋಣ. ನಿಮ್ಗೆ ಕನ್ನಡ ಗ್ರಾಮರ್ ಕೂಡ ನಿಮ್ಗೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.